ಲಾಸ್ಟಲ್ಲಿ ಲೇಡೀಸ್ಗಳೆಲ್ಲ ಬಂದು 10 ಜನ ಬಂದು ಸೇರಿಕೊಂಡು ನನ್ನನ್ನು ಎಳ್ದಾಕಿ ಪೇಪರ್ಗಳನ್ನೆಲ್ಲ ಕೇಳಿದ್ರು, ಒರಿಜಿನಲ್ ಪೇಪರ್ ಕೊಡಿ ಅಂತ ಹೇಳಿದ್ರು. ಮತ್ತು ಇವ್ರಿಗೆ ಯಾವುದೇ ಥರ ಬ್ಯಾಕ್ಗ್ರೌಂಡ್ ಇಲ್ಲ ಮತ್ತು ಯಾವುದೇ ಥರ ಸಪೋರ್ಟ್ ಇಲ್ಲ ಅಂತೇಳಿ ಇಲ್ಲಿ ಏನಾಗಿದೆ, ಏಕಾಏಕಿ ಜನವರಿ 16ನೇ ತಾರೀಕು JCBಗಳ ಮುಖಾಂತರ ಒಂದು ಕೆಲವು ಸಣ್ಣ ಸಣ್ಣ ಮನೆಗಳು ಕಟ್ಕೊಂಡು ಶೀಟ್ ಮನೆಗಳು ಕಟ್ಕೊಂಡು ನಾವು ಪ್ರತಿಯೊಬ್ಬರು ಕಾನೂನು ಗೌರವಿಸ್ತಂತವ್ರು. ನಾನು ಬಟ್ಟೆ ಹೋಗಿದ್ದು ಹಾರಾಕ್ಲಿಕ್ಕೆ 80,000 ದುಡ್ಡು ಹೋಯ್ತು. ಇವತ್ತು ನಮಗೆ ಬೀದಿ ಪಾಲು. ಯಾರೋ ಒಬ್ಬರು ಸತ್ತೋಗಿದ್ರು, ನಮ್ದು ಆಸ್ತಿ ಹೋಗ್ಲಿ ಸಾಯ್ಲಿ. ನಗುತ್ತೈತ ದೈವ ಅಲ್ಲಿ ನಂದು ಸ್ಟೇಷನಲ್ಲಿ ಕಂಪ್ಲೇಂಟ್ ತಗೊಂಡಿಲ್ಲ, ಲಾಸ್ಟಲ್ಲಿ ಇದು ಮಾಡ್ಲಿಕ್ಕೆ ಬಂದಿದ್ದಾರೆ ಅಷ್ಟೇ, ಇನ್ನೇನಿಲ್ಲ. ನ್ಯಾಯ ಎಲ್ಲಿದೆ? ಎಳ್ಕೊಂಬಂದು ಹೊರಗಡೆ ಹಾಕಿ ಟೆಂಪದಲ್ಲಿ ನಿಮ್ದೆಲ್ಲ ಸಾಮಾನಲ್ಲಿ ಬಿದ್ದಿರುತ್ತೆ ಹೋಗು ಅಂತ ಹೇಳಿದ್ದು ಭಯಪಡಿಸ್ತಿದ್ದೆ. ಅವ್ರಿಗೆ ಮಲಗೋದು ಕೂಡ ವ್ಯವಸ್ಥೆ ಇಲ್ಲ, ಶೌಚಾಲಯಗಳ ವ್ಯವಸ್ಥೆ ಇಲ್ಲ, ನೀರಿನ ವ್ಯವಸ್ಥೆ ಇಲ್ಲ, ಅಡುಗೆ ಮಾಡ್ಕೊಂಡು ತಿನ್ನೋಕ್ಕಾಗ್ತಿಲ್ಲ. ಒಂದು ಬಡ ಕುಟುಂಬದವರು ಇವತ್ತು ಈ ಸಮಾಜದಲ್ಲಿ ಬದುಕಕ್ಕೆ ಅವಕಾಶ ಇಲ್ವಾ? ನಾವು ಏನು ಕಟ್ಕೊಂಡಿದ್ರು, ನಮಗೆ ಯಾರು ಸೇಲ್ ಮಾಡಿದ್ರು ಪ್ರಾಪರ್ಟಿನ, ಅವ್ರು ಕಟ್ಕೊಂಡಿದ್ದ ಜಾಗದಲ್ಲಿ ನಾವು ಪೊಸಿಷನಲ್ಲಿ ಇವತ್ತಿನ ದಿವಸ ಇದ್ದೀವಿ. ಅಂಬೇಡ್ಕರ್ ಅವರು ಏನು ಸಂವಿಧಾನ ಬರೆದಿದ್ದಾರೆ, ದೇಶದಲ್ಲಿ ಓದಿಸಿದ್ದಾರೆ, ವೃದ್ಧರಿದ್ದಾರೆ, ಇವ್ರಿಗೆ ಯಾವುದೇ ಥರ ಅನಾಹುತಗಳು ಆಗಬಾರ್ದು. ಅವರು ಇವಾಗ ಏನು ಅವ್ರು ಟ್ಯಾಕ್ಸಿ ಮತ್ತು ಕರೆಂಟ್ ಬಿಲ್ಲು ಮತ್ತು ಅದೇನು ದಾಖಲಾತಿ ಕೊಟ್ಟಿದ್ದಾರೆ ಅಷ್ಟು ಜಾಗನೇ. ಬೆಂಗಳೂರು ಅತಿ ವೇಗವಾಗಿ ಬೆಳೆಯುತ್ತಿರುವಂತಹ ನಗರ ಇದಾಗಿದೆ. ಇದು IT-BT, ಹಾಗೆಯೇ ಇದೊಂದು ಹೈಟೆಕ್ ಸಿಟಿ, ಇದೆಲ್ಲವನ್ನು ಕೂಡ ಗಳಿಸಿಕೊಂಡಿರ್ತಕ್ಕಂಥ ಸಿಟಿ ಇದಾಗಿದೆ. ಹಾಗಾಗಿ ಬೆಂಗಳೂರು ಸುತ್ತಮುತ್ತಲು ಮತ್ತು ಬೆಂಗಳೂರು ಹೃದಯ ಭಾಗದಲ್ಲೂ ಕೂಡ ಇಂಚಿಂಚು ಭೂಮಿಗೆ ಚಿನ್ನದ ಬೆಲೆ ಬಂತು. ಹಾಗಾಗಿಯೇ ಇಲ್ಲಿ ಬಡವರು ಮತ್ತು ಯಾರಿಗೆ ಆಧಾರ ಸ್ತಂಭಗಳು ಇರೋದಿಲ್ವೋ, ಅಂದ್ರೆ ಯಾರಿಗೆ ಬೆನ್ನೆಲುಬಾಗಿ ಕುಟುಂಬಸ್ಥರು ಇರೋದಿಲ್ವೋ ಅಂತ ಅಮಾಯಕರನ್ನ ಹುಡುಕ್ತಾರೆ. ಅಂತಹ ಭೂಮಿಗಳನ್ನ ಕಬಳಿಸುವಂತ ವ್ಯವಸ್ಥಿತವಾದಂತಹ ಜಾಲಗಳೇ ಬೆಂಗಳೂರಿನಲ್ಲಿ ಬೀಡು ಬಿಟ್ಟಿವೆ. ಅಂತಹದ್ದೇ ಒಂದು ಪ್ರಕರಣ ಬೆಂಗಳೂರಿನ ಹೃದಯ ಭಾಗ ಮತ್ತು ಬೆಂಗಳೂರಿನ ಪ್ರತಿಷ್ಠಿತ ಲೇಔಟ್ಗಳ ಪೈಕಿ ಒಂದಾಗಿರುವಂತ HSR ಬಡಾವಣೆಗೆ ಹೊಂದಿಕೊಂಡಿರ್ತಕ್ಕಂಥ ಈ ಒಂದು ಸ್ಥಳದಲ್ಲಿ ಅಮಾಯಕರು ನೆಲೆಸಿರ್ತಕ್ಕಂಥದ್ದು. ಕಳೆದ 30 ವರ್ಷಗಳಿಂದಲೂ ಇಲ್ಲಿ ಮನೆ ಕಟ್ಕೊಂಡು ಅವರೇ ವಿದ್ಯುತ್ ಬಿಲ್ ಅನ್ನ ಪಾವತಿಸ್ತಾರೆ, BWSSB ಇಂದ ನೀರನ್ನ ಪಡ್ಕೊಂಡಿರ್ತಕ್ಕಂತಹದ್ದು. ಹಾಗೆಯೇ ಇಲ್ಲಿ ನೆಲೆಸಿರ್ತಕ್ಕಂಥ ಈ ಅಮಾಯಕ ವೃದ್ಧರು ಇವರೇ ನಳಿನಿ ಗೋಪಾಲ್ ದಂಪತಿಗಳು. ಕಷ್ಟಪಟ್ಟು ಬೆವರು ಸುರಿಸಿದಂತಹ ಹಣದಿಂದ ಇಲ್ಲಿ ನಿವೇಶನವನ್ನ ಖರೀದಿಸ್ತಾರೆ, ಮನೆಯನ್ನ ಕಟ್ಕೊಂಡು ಕಳೆದ 30 ವರ್ಷಗಳಿಂದ ನೆಲೆಸಿದ್ರು. ಏಕಾಏಕಿ ಭೂಮಾಫಿಯಾದವರು ಬಂದು ಇವರ ಮನೆಗಳನ್ನ ಡೆಮಾಲಿಷ್ ಮಾಡ್ತಾರೆ, ಅಂದ್ರೆ ಧ್ವಂಸ ಮಾಡ್ತಾರೆ. ಇವರನ್ನ ಯಾವುದೇ ಮುಲಾಜಿಲ್ಲದೆ ಮನೆಯಿಂದ ಹೊರಗೆ ಎಸಿತಾರೆ. ಜನವರಿ 16ರಂದು ನಡೆದಿರ್ತಕ್ಕಂಥ ಈ ಒಂದು ಘಟನೆ ಇದೀಗ ಬೆಂಗಳೂರಿನಲ್ಲಿ ಹೆಚ್ಚು ಸದ್ದು ಮಾಡ್ತಿದೆ. ಹಾಗೆಯೇ ಇವರ ನೆರವಿಗೆ ಯಾರೂ ಕೂಡ ಬಂದಿಲ್ಲ. ಇವರ ನೆರವಿಗೆ ಆಗಮಿಸಿದವರೇ ಯಾರು ನೊಂದವರು ಇರ್ತಾರೆ, ಯಾರು ಕಷ್ಟದಲ್ಲಿರ್ತಾರೆ, ಅವರ ನೆರವಿಗೆ ಆಗಮಿಸುವಂತಹ ಕೆಲವು ಸಂಘಟನೆಗಳ ಪೈಕಿ ದಲಿತ ಸಂಘರ್ಷ ಸೇನೆ ಆಗಮಿಸಿತ್ತು. ಗೋಪಾಲ್ ಅವರ ನೇತೃತ್ವದಲ್ಲಿ ದಲಿತ ಸಂಘರ್ಷ ಸೇನೆ ಇಂತಹ ಅಮಾಯಕರ ನೆರವಿಗೆ ಬರುತ್ತೆ ಮತ್ತು ಅವರ ಕಷ್ಟಗಳಿಗೆ ಸ್ಪಂದಿಸುತ್ತೆ. ಇದೀಗ ನಳಿನಿ ಗೋಪಾಲ್ ರವರ ಈ ಒಂದು ಕುಟುಂಬಕ್ಕೆ ನೆರವಿಗಾಗಿ ಆಗಮಿಸಿದೆ. ಇವರನ್ನು ನೋಡ್ತಾ ಇದ್ರೆ ಕರಳು ಚುರುನೆನಿಸುತ್ತೆ. ಇವರು ಕಳೆದ ಜನವರಿ 16ರಿಂದ ಇವತ್ತಿಗೂ ಕೂಡ ಮನೆಯಿಂದ ಹೊರಗಡೆ ಈ ಒಂದು ಕೊರೆಯುವಂತ ಚಳಿಯಲ್ಲಿ ಮಲಗ್ತಿದ್ದಾರೆ. ಹಾಗೆಯೇ ಸುಡು ಬಿಸಿಲಿನಲ್ಲಿ ಒಣಗ್ತಿದ್ದಾರೆ. ಇವರಿಗೆ ಹೇಳೋರು ಕೇಳೋರು ಯಾರು ಇಲ್ಲ ಅಂತೇಳಿ ಇವರನ್ನ ರಾತ್ರೋರಾತ್ರಿ ಮಹಿಳಾ ಗೂಂಡಾಗಳನ್ನ ಮತ್ತು ಗೂಂಡಾಗಳನ್ನ ಇರಿಸಿಕೊಂಡು ಮನೆಯಿಂದ ಹೊರಗಡೆ ಎಸ್ತಿರ್ತಕ್ಕಂತಹ ಪ್ರಕರಣ ಇದು. ಇವರನ್ನ ನೋಡ್ತಾ ಇದ್ದಂತಹವರು ಎಂತಹವರು ಕೂಡ ಯಾಕೆ ಇವರಿಗೆ ಈ ಸ್ಥಿತಿ ಬಂತು ಅಂತೇಳಿ ಅನ್ನಿಸ್ಬೇಕು. ಆ ರೀತಿಯಾದಂತಹ ಪರಿಸ್ಥಿತಿ ನಿರ್ಮಾಣ ಆಗೋಗಿದೆ. ಇದೆಲ್ಲದಕ್ಕೂ ಕಾರಣರೇ ಕೆಲವೊಬ್ರು ಇದ್ದಾರೆ ಅಂತೇಳಿ ಈ ಮನೆಯ ಮಾಲೀಕರು
ಮತ್ತು ದಲಿತ ಸಂಘರ್ಷ ಸೇನೆಯ ಗೋಪಾಲ್ ರವರು ವಿವರಿಸ್ತಾರೆ. ಅದೆಲ್ಲವನ್ನು ಕೂಡ ದೃಶ್ಯಗಳಲ್ಲಿ ನೋಡೋಣ ಬನ್ನಿ. ಅವ್ರಿಗಾದ್ರೆ ಅವ್ರು ತಗೊಂಡ್ಲಿ, ಇವ್ರಿಗಾದ್ರೆ ಇವ್ರು ತಗೊಂಡ್ಲಿ, ಆದರೆ ಒಂದು ವಾಸವಾಗಿರೋರನ್ನ ಆಚೆ ಹಾಕಿ ಹೊಡೆದಾಕೋದು ತುಂಬ ಕಾನೂನು ಅಪರಾಧ. ಯಾರನ್ನೂ ಕಾನೂನು ಕೈ ತಗೊಳಕ್ಕೆ ಹೋಗ್ಬರ್ರಿ. ಎಲ್ಲ ಭವಿಷ್ಯ ಇದೆ, ಮುಂದಿನ ಪೀಳಿಗೆಗೆ ಭವಿಷ್ಯ ಒಳ್ಳೆ ಭವಿಷ್ಯ ರೂಪಿಸ್ಕೊಳ್ಳೋರು ಕಾನೂನು ಕೈಗೆ ತಗೊಳಕ್ಕೆ ಹೋಗ್ಬರ್ರಿ. ಇದ್ರ ಮೇಲೆ ಕೂಡ ನಾನು ಇಲ್ಲ ಸರ್, ನಾನು ಪರವಾಗಿಲ್ಲ, ಕೇಸ್ಲಾದ್ರೂ ಪರವಾಗಿಲ್ಲ, ನಾವು ಇರ್ತೀವಿ, ನಮ್ಗೇನು ಇದು ಮಾಡಿರೋದು ಒಳ್ಳೆ ಕೆಲಸನೇ ಇದು ಅನ್ನೋ ಥರ ಇದ್ದರೆ ಇರಲಿ, ಆರಾಮಾಗಿ, ಏನು ತೊಂದರೆ ಇಲ್ಲ. ಮನೇಲಿ ಇವತ್ತು ಈ ಥರದ್ದು ಹೊರದಾಕಿದ್ದಾರೆ ಅಂದರೆ ಮನೆಯವರು ಇಡೀ ಬೆಂಗಳೂರು ರಾಜ್ಯದಲ್ಲಿ ನಮ್ಮ ಜನತೆ ಇವತ್ತು ಎಚ್ಚರವಾಗಿರಬೇಕು. ಇವತ್ತು ಒಬ್ಬ ವೃದ್ಧರು ವಯಸ್ಸಾದಂಥವರು ಇವತ್ತು 35 ವರ್ಷದಿಂದ ಗೋಪಾಲ್ ಮತ್ತು ಅವ್ರ ಹೆಂಡತಿ ನಳಿನಿಯವರು ಈ ಭಾಗದಲ್ಲಿ ವಾಸವಾಗಿದ್ದರು. ಒಂದು ಕೆಲವು ಸಣ್ಣ ಮನೆಗಳು ಕಟ್ಕೊಂಡು, ಶೀಟ್ ಮನೆಗಳು ಕಟ್ಕೊಂಡು ಅವ್ರು ವಾಸವಾಗಿ ಇಟ್ಕೊಂಡು ಅವ್ರ ಜೀವನಕ್ಕಾಗಿ ಒಂದು ಕೆಲವು ಮನೆಗಳನ್ನ ಬಾಡಿಗೆಗೆ ಬಿಟ್ಕೊಂಡು ಇದ್ದರು. ಅವ್ರ ಮಗಳು ಎಜುಕೇಷನ್ ಮುಖಾಂತರ ಅವರು ವಿದೇಶದಲ್ಲಿ ಅವರು ಕೆಲಸ ಮಾಡ್ತಿರ್ಬೇಕಾದ್ರೆ ಇಲ್ಲಿ ಕೆಲವರು ಏಕಾಏಕಿ ಬಂದು ಇವರ ಮನೆಯಿಂದ ಆಚೆ ಹಾಕಿ ಈ ಮನೇನ ಹೊಡೆದಾಕಿದ್ದಾರೆ. ಇವತ್ತು ಈ ಮನೆಯಲ್ಲಿ ನೋಡ್ತಾ ಇರ್ಬೋದು ನೀವು ಬಂಧುಗಳೇ, ಇವತ್ತು TV, ಫ್ರಿಜ್ಜು ಮತ್ತು ವಾಷಿಂಗ್ ಮಿಷಿನ್ ಏನೇನಿದೆಯೋ ಎಲ್ಲ ಚೆಲ್ಲಾಪಿಲ್ಲಿ ಆಗಿದೆ. ಅದು ಹಗಲಲ್ಲಿ ಆಗಿರೋಂಥ ಘಟನೆ. ಇವತ್ತು ಈ ವೃದ್ಧರು ಇವತ್ತು ಈ ಘಟನೆ ಆಗಿ 15 ದಿವಸ ಕಾಲ ಆದರೂ ಕೂಡ, 1 ತಿಂಗಳಾದರೂ ಕೂಡ ಇವತ್ತು ಇವ್ರಿಗೆ ನೆಲೆ ಇಲ್ದಿರ, ಒಂದು ಮೂಲಭೂತ ಸೌಕರ್ಯ ಇಲ್ದಿರ, ಒಂದು ಶೌಚಾಲಯ ಇಲ್ದಿರ, ಒಂದು ಮಲಗಕ್ಕೆ ಒಂದು ಹಾಸಿಗೆ ಇಲ್ದಿರ, ಅಡುಗೆ ಮಾಡ್ಕೊಂಡು ಊಟ ಮಾಡೋಕ್ಕಾಗ್ದಿರ ಇವತ್ತು ಇಲ್ಲೇ ಒಂದು ನೆಲದ ಮೇಲೆ ಅವರು ಮಲಗ್ತಿದ್ದಾರೆ. ರಾತ್ರಿ ಚಳಿ ಅಂದಿರ ಪಾಪ ಇವ್ರ ಜೀವನನ ಯಾವ ರೀತಿ ಸಾಗಿಸೋದು. ನಾನು ಇವತ್ತು ಮಾಧ್ಯಮ ಮುಖಾಂತರ ತಿಳಿಸೋದಿಷ್ಟೇ, ಯಾರಾದರೂ ದಾಖಲೆಗಳಿದ್ದರೆ ಕಾನೂನಿದೆ, ಕೋರ್ಟ್ ಇದೆ, ಇವ್ರ ಹೆಸರಲ್ಲಿ ನಾವು ಪ್ರತಿಯೊಬ್ಬರು ಕಾನೂನು ಗೌರವಿಸಿದಂಥವ್ರು. ಇವತ್ತು ನಾವು ಬಂದಿರೋಂಥ ಭೀಮ ಸೈನಿಕರೆಲ್ಲರೂ ನಾವು ಕಾನೂನು ಕೈಗೆ ತಗೊಳ್ಳಲ್ಲ, ನಾವು ಕಾನೂನುಬದ್ಧವಾಗಿ ಹೋರಾಟಗಳನ್ನು ಮಾಡ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ತಿಳಿಸ್ತೇನೆ ಬಂಧುಗಳೇ. ಯಾಕಂತಂದರೆ ಇವತ್ತು ಇಲ್ಲಿ ಹೆಚ್ಚಾಗಿ ಇವತ್ತು ಯುವಕರು ಸೇರ್ಕೊಂಡಿದ್ದೀರಿ. ನಿಮ್ಗೆಲ್ಲ ಒಂದು ಈ ಮಾಧ್ಯಮ ಮುಖಾಂತರ ತಿಳಿಸ್ತಾ ಇದ್ದೇನೆ, ಇಲ್ಲಿ ಏನು ನಡೀತಿದೆ, ಏನು ಆಗ್ತಿದೆ ಅಂತ ವಿಚಾರವನ್ನು ತಿಳ್ಕೊಳ್ಳಿ. ಯಾಕೆ ಈ ರೀತಿ ಇಲ್ಲಿ ಒಂದು ಮನೆನ ಇವತ್ತೊಂದು ಸಣ್ಣ ಒಂದು ಏನು ಇವತ್ತು ಶೀಟ್ ಮನೆಗಳು ಕಟ್ತಿರೋಂಥ ವೃದ್ಧರನ್ನ ಯಾಕೆ ಇವತ್ತು ಆಚೆ ಹಾಕಿದ್ದಾರೆ, ಯಾಕೆ ಹೊಡೆದಾಕಿದ್ದಾರೆ, ಈ ಜಾಗನ ಹೋಗ್ಬೇಕಾ ಬೇಡವಾ, ಇಲ್ಲಿ ಬಂದು ಕಾನೂನು ರೀತಿಯಲ್ಲಿ ಅವ್ರ ಮೇಲೆ ಕ್ರಮಗಳಾಗಿದೆ.
ನಾವು ಇದು ಏನು ವಿಚಾರಗಳು ತಿಳ್ಕೊಂತೀರ ಯಾವುದೇ ಕಾರಣಕ್ಕೂ ಎಲ್ಲಿ ಕೂಡ ಹೋಗಬಾರ್ದು. ಇವತ್ತು ನಾವು ವಿದ್ಯಾವಂತರುಗಳನ್ನ ವಿಚಾರ ಮುಡಿಸಿದಾಗ ನಾವೆಲ್ಲ ಸ್ಟೂಡೆಂಟ್ಗಳಿದ್ದೀವಿ ಸರ್, ನಾವು ಯಾವುದೇ ಥರ ನಾವು ಏನೋ ವಿಚಾರವಾಗಿ ಬಂದು ನಾವು ಹೊರಟ್ಬಿಡ್ತೀವಿ ಅಂತೇಳಿ ಹೊರಟ್ಬಿಟ್ರು. ಆದರೆ ಇವತ್ತು ನಾನು ಹೇಳೋದಿಷ್ಟೇ, ಇವತ್ತು ಮಾಧ್ಯಮದ ಮುಖಾಂತರದಲ್ಲಿ ಇವತ್ತು ಇವ್ರಿಗೆ ಏನು ಒಂದು ತಿಂಗಳಿಂದ ಇವತ್ತು ಇವರು ಇಲ್ಲೇ ಇದೇ ಥರ ಈ ಗೋಡೆಗಳು ಹೊಡೆದಾಕಿದಾರಲ್ಲ, ಇಲ್ಲೇ ಮಲಗ್ತಿದ್ದಾರೆ. ಇವ್ರಿಗೆ ಇವತ್ತು ಈ ಉಳ್ಕೊಳಕ್ಕೆ ಒಂದು ನೆಲೆ ಮಾಡಿಕೊಡ್ಬೇಕು. ಇವ್ರ ಜಾಗ ಇವ್ರ ಹೆಸರಲ್ಲಿ ಡೀಡ್ ಆಗಿದೆ, ಇವ್ರ ಹೆಸರಲ್ಲಿ ಖಾತಾ ಇದೆ, ಇವ್ರ ಹೆಸರಲ್ಲಿ ವಾಟರ್ ಬಿಲ್ ಇದೆ, ಇವ್ರ ಹೆಸರಲ್ಲಿ ಕಂದಾಯ. ನಾನು ಬಟ್ಟೆ ಹೋಗಿದ್ದು ಹಾರ ಹಾಕ್ಲಿಕ್ಕೆ ಹೋಗಿದ್ದೆ, ಅಷ್ಟೊತ್ತಿಗೆ ಸ್ನಾನಕ್ಕೆ ಅಂತ ಇಲ್ಲಿವಾಗ ರಘು ಮತ್ತು ಮಹೇಶ್ ಮತ್ತು ನವೀನ್ ನರಸಿಂಹ ಅಂತ ಹೇಳ್ಬಿಟ್ಟು ಅರುಣ್ ಎಲ್ಲ ಬಂದುಬಿಟ್ಟು ಕ್ಯಾಮರಾ ಕಿತ್ತಿದ್ದ ಒಬ್ಬ ರಮೇಶ್ ಅಂತ ಒಬ್ಬ ಹುಡುಗ ಕ್ಯಾಮರಾ ಕಿತ್ಕೊಂಡು ಯಾಕೋ ಕ್ಯಾಮರಾ ಕಿತ್ತಿದ್ದೀಯ ಅಂತ ಕೇಳಿದರೆ ನೀನು ಯಾರು ಅಂತ ಹೇಳ್ಬಿಟ್ಟು ನಂದು ಇದು, ನೀನು ಮೇಲೆ ಹೋದರೆ ಹೋಗು, ಸ್ಟೇಷನಿಗೆ ಹೋಗು, ಹಂಗೆ ಹಿಂಗೆ ಹೇಳಿದರು. ಸಡನ್ನ ಮನೆಗಳ ಬೀಗಗಳನ್ನೆಲ್ಲ ಹೊಡೆದರು, 9 ಮನೆಯಿಂದ ಪಟ ಹೊಡೆದರು. ಲಾಸ್ಟಲ್ಲಿ ಲೇಡೀಸ್ಗಳೆಲ್ಲ ಬಂದು 10 ಜನ ಬಂದು ಸೇರಿಕೊಂಡು ನನ್ನನ್ನು ಎಳ್ದಾಕಿ ಪೇಪರ್ಗಳನ್ನೆಲ್ಲ ಕೇಳಿದ್ರು, ಗೊತ್ತಿನಲ್ಲಿ ಪೇಪರ್ ಕೊಡಿ ಅಂತ ಹೇಳಿದ್ರು. ನನ್ನ ಮಗಳಿಗೆ ಮದುವೆಗೆ ಅಂತ ಮಾಡಿರೋದು ಒಡವೆ ಎಲ್ಲ ಹೋಯಿತು, 80,000 ದುಡ್ಡು ಹೋಯಿತು. ಇವತ್ತು ನಮಗೆ ಬೀದಿ ಪಾಲು ಮಾಡಿದ್ದಾರೆ, ಯಾರಿಲ್ಲದಂಗೆ ಮಾಡಿದ್ದಾರೆ. ಈ ಊರವರು ಯಾರು ಮಾಡಿದ್ದಾರೆ ಅಂತಲೂ ಗೊತ್ತಿಲ್ಲ ಸರ್. ನಾವು 30 ವರ್ಷದಿಂದ ಇಲ್ಲಿ ಜೀವನ ಮಾಡ್ತಾಯಿದ್ದು, ನಂದು ಅಂತ ಇವತ್ತು ಬರ್ತಾರೆ. ನನ್ನ ಲೆಕ್ಕದಲ್ಲಿ ಎಲ್ಲ ಇದೆ ನನ್ನ ಹತ್ರ. ಯಾರೋ ಒಬ್ಬರು ಸತ್ತೋಗಿದ್ರು ನಮ್ದು ಆಸ್ತಿ ಹೋಗಲಿ ಸಾಯ್ಲಿ, ಆದರೆ ಅವ್ರು ಏನಾದರೂ ಕಾನೂನು ಹೋರಾಟ ಮಾಡಿ ತಗೊಳ್ಬೇಕಿತ್ತು. ಅದ್ರ ಕತೆ ಬಿಡಿ, ಯಾರೋ ಒಂದು ಮಗು ಸತ್ತೋಗಿದ್ರೆ ಏನು ಸರ್? ಸ್ಟೇ ಎಲ್ಲಿದೆ ಅಂತ ಎಲ್ಲಿದೆ ಕೇಂದ್ರ ಸ್ಟೇಷನಲ್ಲಿ ಎಲ್ಲ ಮಿಂಗಲ್ ಆಗಿದೆ. ಸ್ಟೇಷನ್ ಬನ್ನಿ, ಸ್ಟೇಷನ್ಗೆ ಯಾವುದೂ ಇಲ್ಲ. ವಯಸ್ಸಲ್ಲಿ ಲಾಸ್ಟಲ್ಲೇ ಬಂದಿರೋದು. ಅವ್ರು ಲಾಸ್ಟಿಗೆ ಹೇಳಿದ್ರು, ಅಮ್ಮನ ಬಿಟ್ಟು ಬಿಡಿ, ಅವ್ರು ಸುಸ್ತಾಗಿಬಿಟ್ಟಿದ್ದಾರೆ ಪಾಪ, ಏನಿದೆ ಅದನ್ನು ತಗೊಳ್ಳಿ ಅವ್ರದ್ದು ಅಂತ ಹೇಳಿದ್ರು ಬಿಟ್ಟಿಲ್ಲ. ಎಳ್ಕೊಂಬಂದು ನೈಟಿ ಎಲ್ಲ ಹೊಡೆದಾಕಿ ನಾನು ಅದೇ ಸ್ಟೇಷನ್ಗೆ ಲಾಸ್ಟಲ್ಲಿ ಹೋಗ್ಬಿಟ್ಟೆ. ಆದರೂ ಅಲ್ಲಿ ಮರ್ಯಾದೆಗಿಲ್ಲ ಸರ್. ಆದರೂ ನಮ್ಮದು ಸ್ಟೇಷನಲ್ಲಿ ಕಂಪ್ಲೇಂಟೇ ತಗೊಂಡಿಲ್ಲ, ಲಾಸ್ಟಲ್ಲಿ ಇದು ಮಾಡಲಿಕ್ಕೆ ಬಂದಿದ್ದಾರೆ ಅಷ್ಟೇ, ಇನ್ನೇನಿಲ್ಲ. ನಮಗೆ ನ್ಯಾಯ ಬೇಕು ಅಷ್ಟೇ. ಎಲ್ಲಿವರೆಗೂ ಹೋರಾಟ, ಎಲ್ಲಿವರೆಗೂ ಹೋರಾಟ, ಎಲ್ಲಿವರೆಗೂ ಹೋರಾಟ, ಎಲ್ಲಿವರೆಗೂ ಹೋರಾಟ, ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು. ಮನೆಯಲ್ಲಿರೋ ವಸ್ತುಗಳನ್ನ ಹಾಳು ಮಾಡಿರುವಂತ ಕಿಡಿಗೇಡಿಗಳಿಗೆ ಹೇಳಿ ಧಿಕ್ಕಾರ, ಧಿಕ್ಕಾರ, ಧಿಕ್ಕಾರ. ಬೇಕೇ ಬೇಕು, ಬೇಕೇ ಬೇಕು, ಅಯ್ಯಯ್ಯೋ. ನನ್ನ ಟಿವಿಯನ್ನು ಒಂದು ದಿವಸ ಫಿಟ್ ಮಾಡದೆ ಹಿಂಗೆ ಇಕ್ಕಿ ನಮ್ಮನ್ನು ಬೀದಿ ಪಾಲು ಮಾಡಿದ್ದಾರೆ. ಇವರಿಗೆ ನ್ಯಾಯ ಕೊಡಲೇಬಾರ್ದು, ಸರ್ಕಾರ ಆಗಲಿ ಯಾರೇ ಆಗಲಿ. ಹೌದು, ಹೀಗೆ ಚಲ್ಲಾಪಿಲ್ಲಿಯಾಗಿ ಬಿದ್ದಿರ್ತಕ್ಕಂತಹ ಮನೆಯ ವಸ್ತುಗಳು, ಹಾಗೆ ಗೋಡೆಗಳು, ಹಾಗೆ ಇವರು ಹೊರಗಡೆ ನಿಂತಿರ್ತಕ್ಕಂಥದ್ದನ್ನ ನೋಡಿದ್ರೆ ಇಲ್ಲಿ ಯಾವುದೋ ನಡೆಯಬಾರದ್ದು ನಡೆದಿದೆ ಎನ್ನುವಂಥದ್ದು ನಮಗೆ ಆರಂಭದಲ್ಲೇ ಗೊತ್ತಾಗತ್ತೆ. ಹೌದು, ನಳಿನಿ ಗೋಪಾಲ್ ರವರು ಇಲ್ಲಿ ಕಳೆದ 30 ವರ್ಷಗಳಿಂದಲೂ ಕೂಡ HSR ಬಡಾವಣೆಯ ಈ ಒಂದು ಪ್ರದೇಶದಲ್ಲಿ ನೆಲೆಸಿದ್ದಾರೆ. ಇವರನ್ನ ಭೂ ಮಾಫಿಯಾದವರು ಹೊರಗಡೆ ಎಸ್ತಿದ್ದಾರೆ. ಇವರು ಯಾವುದೇ ಮುಲಾಜಿಲ್ಲದೆ ಈ ಒಂದು ಭೂಮಿಯನ್ನ ಕಬಳಿಸುವ ಸಲುವಾಗಿ ಎಸ್ತಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇದರ ಬಗ್ಗೆ ಗೋಪಾಲ್ ರವರು ವಿವರಿಸಿದ್ದು ಹೀಗೆ. ಮೂರು ತಿಂಗಳು
ನಮಗೆ ಗಾಡಿ ಏನು ನಾವು ತಗೊಂಡಿರೋದು ವರ್ಷ ಪಾಪ ಬಡವರು ಅವ್ರು ಎದುರಿಸಿ ಇದಿಲ್ವಾ ಹೋದ್ರು ನೀನು ಬಂದ ತಕ್ಷಣ ನೋಡಿರ್ಲಿಲ್ಲ ಆಮೇಲೆ ಹೇಳ್ದೆ ನಮ್ಮ ಜಾಗ ನಿಮ್ಮ ಜಾಗ ಬಂದು ನಾನು ವಾಸ ಇರ್ಬೋದಣ್ಣ ಯಾವ ಮನೆ ಹೊಡೆದಾಗಲ್ಲ 30 ವರ್ಷ ಗಂಡವ್ರ ಜಮೀನಲ್ಲಿ ಅವ್ನು ಇದ್ದಿದ್ದು ಅವ್ನು ದಾಖಲಾಗಿ ಲೆಕ್ಕೊಂಬರ್ಲಿ ಇವಾಗ ಗಂಡವ್ರ ಜಮೀನಲ್ಲಿ ಕಿತ್ತಿದೆ ಅವ್ರು ಇದಕ್ಕೆಲ್ಲ ಇಲ್ಲ ಸಪೋರ್ಟು ಅಂಬೇಡ್ಕರ್ ಅವರು ಏನು ಸಂವಿಧಾನ ಬರೆದಿರೋ ಪರವಾಗಿ ಎಲ್ಲ ಮಾಡೋದು ಕಾನೂನು ಗೌರವ ಕೊಡುವಂಥದ್ದು ಒಂದು ವಾಸವಾಗಿರೋಂಥ ಮನೆಯವ್ರನ್ನ ನೀವು ಅವ್ರಿಗೆ ಅಟ್ಲೀಸ್ಟ್ ಬದಲಿ ಇಲ್ಲ ಮತ್ತು ಅವ್ರಿಗೊಂದು ನೋಟಿಸು ಇಲ್ಲ, ಒಂದು ಕೋರ್ಟ್ ಆದೇಶನೂ ಇಲ್ಲ, ಏಕಾಏಕಿ ಬಂದು ಹೊರಗಾಕ್ಬಿಟ್ರೆ ಅವ್ರ ಮನೆಯಲ್ಲಿರೋಂಥ ವಸ್ತುಗಳು, ಅವ್ರ ಡಾಕ್ಯುಮೆಂಟ್ಸ್ಗಳು, ಸರ್ಟಿಫಿಕೇಟ್ಗಳು ಇವೆಲ್ಲ ಎಲ್ಲಿ ಅವರು ಕಷ್ಟಪಟ್ಟು ಶ್ರಮಪಟ್ಟು ಓದಿರೋಂಥ ಸರ್ಟಿಫಿಕೇಟ್ಗಳು ಮಣ್ಣಲ್ಲಿ ಮುಚ್ಚಾಕ್ಬಿಟ್ರಲ್ಲ, ಇದು ಸರಿನಾ? ಇದು ನೀವು ಮಾಡಿರೋದು ಸರಿನಾ ಹೇಳಿ? ಇವತ್ತು 30 ವರ್ಷದಿಂದ ಎಲ್ಲಿದ್ರಿ ನೀವು? ಅವ್ರ ಮನೇಲಿ ಕಟ್ಕೊಂಡು ವಾಸ ಮಾಡಿ ಆ ಚಿಕ್ಕ ಮಗುವಿಂದ ಓದಿ ಒಂದು ಇಂಜಿನಿಯರ್ ಏನೋ ಮುಗಿಸ್ಕೊಂಡು ಒಂದು ದೇಶಕ್ಕೆ ಹೋಗಿರ್ಬೇಕಾದ್ರೆ ಮಗಳು ಒಬ್ಬರು ಹುಟ್ಟಿದಾರಲ್ಲ, ಅಷ್ಟು ವರ್ಷ
ವರ್ಷವರೆಗೂ ಇದ್ರಲ್ಲ ಅಲ್ಲಿ ಎಲ್ಲೋಗಿದ್ರಿ ನೀವಲ್ಲ? ಯಾಕೆ ನೀವು ಅವತ್ತು ತಡೆ ಮಾಡಿಲ್ಲ? ಯಾಕೆ ಅವತ್ತು ನಿಲ್ಲಿಸಲಿಲ್ಲ? ಯಾಕೆ ನೀವು ಅವತ್ತು ಕಾನೂನುಬದ್ಧವಾಗಿ ಯಾಕೆ ಹೋಗ್ಲಿಲ್ಲ? ಇವತ್ತು ಅವ್ರ ದಾಖಲೆ ಸರಿಯಿಲ್ಲ ಅಂತ ಹೇಳ್ತೀರಾ? ಇವತ್ತು ದಾಖಲೆ ಕೊಟ್ಟಿರೋದು ಇದೇ BBMP. ನಿಮ್ಗೆ ಯಾರು ಕೊಟ್ಟಿದ್ದಾರೋ ಅದೇ ಅದಕ್ಕೆಲ್ಲ ಅವ್ರು ಕೊಟ್ಟಿರೋದು. ಪಂಚಾಯತಿ ನಗರ ಪಂಚಾಯತಿನಲ್ಲಿ ಕೂಡ ಅವ್ರ ಹೆಸರಲ್ಲಿ ಖಾತಾಗಿದೆ. ಅದೆಲ್ಲ ಅಧಿಕಾರಿಗಳು ಮಾಡಿರೋದು ತಪ್ಪುಗಳ, ಪೊಲೀಸ್ ಆಫೀಸಲ್ಲಿ ಮಾಡಿರೋದು ದಾಖಲೆ ತಪ್ಪ? ಇವೆಲ್ಲ ಈ ಕಾನೂನು ಡಿಸೈಡ್ ಮಾಡುತ್ತೆ. ಕಾನೂನಿನಲ್ಲಿ ಎಲ್ಲರಿಗೂ ಒಂದೇ. ಅಲ್ಲಿ ನೀವು ಕೋರ್ಟಲ್ಲಿ ಕೇಸ್ ಹಾಕೊಂಡು 30 ವರ್ಷದಲ್ಲಿ ನೀವು ಅವತ್ತಿಂದ ಕೇಸ್ ಹಾಕೊಂಡು ಬಂದಿದ್ರೆ ನಾವು ಒಪ್ಪಿಗೆ ಕಾನೂನು ಗೌರವ ಹೋಗಿ ಯಾವುದೇ ಕಾನೂನು ಆದೇಶಗಳಿಲ್ಲ, ಯಾವುದೇ ಒಂದು ನೋಟಿಸ್ ಇಲ್ಲ, ಯಾವುದೇ ಒಂದು ಇದು ಇಲ್ದಿರೇ ಏಕಾಏಕಿ ಮನೆಯಲ್ಲಿ ವಾಸವಾಗಿರೋಲ್ಲ. ಸರಿ, ಇವತ್ತಿಲ್ಲ ಇವತ್ತಿಲ್ಲೆಲ್ಲ ಬಂದಿದ್ದಾರೆ. ನಾನು ಹೇಳ್ತಾ ಇರೋದು ವಿಚಾರಗಳು ಗೊತ್ತಿಲ್ಲದೆ ಬಂದಿರ್ತಾರೆ, ವಿಚಾರ ಗೊತ್ತಿದ್ದು ಬಂದಿರ್ತಾರೆ, ಸ್ಟೂಡೆಂಟ್ಗಳು ಬಂದಿರ್ತಾರೆ. ನಾಳೆ ಅವ್ರ ಭವಿಷ್ಯದಲ್ಲಿ ನಾವು ಆಟ ಆಡೋಕ್ಕೆ ಹೋಗಬಾರ್ದು. ನಾವು ಎಲ್ಲರೂ ಕಾನೂನಲ್ಲಿ ನಾವು ಏನು ಗೊತ್ತಾಗಿ ಬಂದಿರೋದು. ನೀವೇನಿದ್ರಿ ಸರ್ ನಮ್ಮನ್ನು ಒಂದು ಕೇಳ್ಕೊಂಡ್ರೆ ಒಂದು ಮನೆ ವ್ಯವಸ್ಥೆ ಮಾಡ್ತೀವಿ. ನೀವು ಎಲ್ಲೋ ಮನೆ ವ್ಯವಸ್ಥೆ ಮಾಡಿದ್ರೆ ಇಲ್ಲೇ ಒಂದು ಮನೆ ವ್ಯವಸ್ಥೆ ಅವ್ರಿಗಾಗಲಿ. ಆಮೇಲೆ ನಿಮ್ದು ಆದೇಶ ಆಯಿತಾ, ನಿಮ್ಮ ದಾಖಲೆ ಪಕ್ಕ ಆಯಿತಾ, ನಾವೇ ನಿಂತ್ಕೊಂಡು ಕಾಲಿ ಮಾಡಿ ಸರ್ ನಾವು ಆದೇಶ ಮಾಡ್ಕೊಂಡು ಬಂದಿದ್ದೀವಿ ಅಂತ ನಿಮ್ಗೆ ಮುಗಿದೋಯ್ತು. ಇದೇನು ದೊಡ್ಡ ವಿಚಾರನೇ ಅಲ್ಲ. ಎಲ್ಲಿ ಹೋಗಲ್ಲ, ಜಾಗಗಳು ಎಲ್ಲಿ ಹೋಗಲ್ಲ, ಎಲ್ಲ ಹೋಗುತ್ತೆ ಜಾಗ. 30 ವರ್ಷದಿಂದ ಇಲ್ಲ ನಡೀರಿ ಸರ್. ನಿಮ್ಮ ಜಾಗದಲ್ಲಿ ನಾನು ನಮ್ಮ ನೆಲೆ ಮಾಡ್ಕೊಂಡು ಕ್ಲೀನ್ ಮಾಡ್ಬಿಟ್ಟು ಅಲ್ಲೇ ಶಾಮಿನ ಹಾಕಿ ಅಲ್ಲೇ ಮಲಸ. ಅಲ್ಲೇ ಶಾಮಿನ ಹಾಕೋಣ. ಮನೆ ಕಟ್ಟೋದು ಬೇಡ, ಏನು ಬೇಡ, ಶಾಮಿನ ಹಾಕೋಣ. ಹೇಳಿ ಒಂದು ಇದು ಬಗೆಹರಿಸೋದಕ್ಕೆ ಅವ್ರು ಮಲ್ಕೊಂಡಿರ್ಲಿ ಅಂತ, ದುಡ್ಡೋದು ಬೇಡ ಮಲ್ಕೊಂಡಿರ್ಲಿ ಅಂತ ನಾವು ಅವ್ರು ಕುಂತು ಅವ್ರ ಕಡೆ ಕುಂತು ಮಾತಾಡಿ ಆಮೇಲೆ ಕ್ಷಮೆ ತೆಗಿತೀವಿ. ಅರ್ಥ ಆಗ್ತಿದ್ಯಾ? ನಾವು ಅವ್ರು ಮಲ್ಗಕ್ಕೆ ನಾವು ಇದ್ಕೊಂಡೇ ಮಾಡಿದ್ರೆ ಬೇಡ ಇರಿ ಒಂದು ನಿಮಿಷ. ಅವ್ರು ಹೇಳಿದ್ದು ಒಂದು ನಿಮಿಷ. ಅವ್ರು ಹೇಳಿದ್ದು ನಾನೇ ಮಾಡಿಸ್ತೀನಿ ಕೇಳಿಲ್ಲ. ನಾವು ನೀವು ಕುತ್ಕೊಳ್ಬೇಡ, ನಾವು ನೀವು ಕುತ್ಕೊಳ್ಬೇಡ. ಅವರು ಮಲ್ಕಂಡ್ಲಿ ಅಲ್ಲಿ ಏನೋ ಒಂದು ಶಾಮಿನ ಹಾಕಿ ಅವ್ರು ಮಲ್ಕಂಡ್ಲಿ. ನಾವು ನೀವುಗಳು ಮತ್ತು ಸಂಬಂಧಪಟ್ಟವ್ರು ಯಾರು ಇದ್ದಾರೆ ನಿಮ್ಮ ಯಾರು ತುಂಬ ಮೇಲೆ ಕೂತಿದ್ದಾರೆ ಅವರೆಲ್ಲ ಬರಲಿ. ಬಂದ ಮೇಲೆ ಕೇಳಿ ಸರ್, ನಮಗೆಲ್ಲ ಅರ್ಥ ಆಯ್ತು. ನೀವು ಹೇಳ್ಕೊಂಡು ಹೋಗೋದು ಬೇಡ. ಈಗ ಅವ್ರಿಗೆ ಮಗ ವ್ಯವಸ್ಥೆ ಬೇಕು, ಅವ್ರು ಕಟ್ಟೋದು ಬೇಡ ಅಂದ್ರೆ ಬಿಡ್ರಿ. ಹೇಳ್ತೀನಿ ಇರಿ ಸರ್, ಒಂದು ನಿಮಿಷ ಇರಿ ಸರ್. ನಾವು ಏನಿದೆ ಯಥಾಸ್ಥಿತಿ JCB ಅಲ್ಲೇ ತಿಳಿಸ್ಕೊಡ್ತೀವಿ, ಅದು ಅಲ್ಲೇ ಇರಲಿ. ಕೇಳಿ ಸರ್, ಒಂದು ನಿಮಿಷ. ಒಂದು ನಿಮಿಷ ಅದಕ್ಕೆ ಬಾಡಿಗೆ ಬೇಡ. ನೀವು ಅಷ್ಟೊಂದು ಇದ್ರೆ ಬರೋದು ತುಂಬ ಜನ ಇದ್ದಾರೆ. ಹೆಲ್ಪ್ ಮಾಡೋಣ. ಸರಿ ಸರ್, ನೀವು ಶ್ರೀಮಂತರು, ನಾನು ನಿಮ್ಗೆ ಹೆಲ್ಪ್ ಮಾಡಲ್ಲ. ಅಲ್ಲಪ್ಪ, ಸುಮ್ಮನೆ ಬಾಡಿಗೆ ಕೇಳಿ ಸರ್, ಕಂಪ್ಲೀಟ್ ಮಾಡೋಕ್ಕೆ ಏನಿದೆ ಯಥಾಸ್ಥಿತಿ ಇರಲಿ ಸರ್. ಕೇಳಿ ಸರ್, ಏನೇನಿದೆ ನಾವು ಹೊಡೆದಾಕಿದ್ದೀವಿ ನಿಜ, ನಮ್ಮ ಜಾಗ ನಾವು ಹೊಡೆದಾಕಿದ್ದೀವಿ. ಅವ್ರು ಪಾಪ ರೋಡಲ್ಲಿದ್ದಾರೆ ನಿಜ, ಆಯ್ತು ಇದಾಗಿದೆ. ನಮ್ಮ ಕಡೆಯಿಂದ ಕ್ಷಮೆ ಇರಲಿ, ನಾನೇ ನಡೆಸ್ತೀನಿ. ನಾಳೆ ನಮ್ಮ ಜಾಗದ ಓನರು ಬೆಳಿಗ್ಗೆ ಬಂದು ರೀಚ್ ಆಗ್ತಾರೆ. ನಾವೇನು ಮಾಡೋಣ, ನಮ್ಮ ಮೇಲೆ ನಿಮ್ಗೆ ನಂಬಿಕೆ ಇಲ್ಲ ಅಂದರೆ ಅದೇನಿದೆ ಯಥಾಸ್ಥಿತಿ ಅದೆಲ್ಲ ಅಲ್ಲೇ ಇರಲಿ ಸರ್. ಈ ರೋಡ್ ಪೂರ್ತಿ ಶಾಮಿಯಾನ ಹಾಕ್ಸೋಣ. ಮನಮು ಉಂಟ ಮೇಲೆ ಅದೇ ಸರ್, ಅವ್ರಿಗೆ ಮಾತ್ರ ಹಾಕಲ್ಲ, ಎಲ್ಲರೂ ನಾವು ಇಲ್ಲೇ ಇರ್ತೀವಿ. ಕೆಲಸ ಮಾಡಿ. ಅದು ಏನಾಗುತ್ತೆ ಎರಡು ಪೆಂಡಲ್ ಹಾಕಿ ಅವ್ರು ಕೂಡ ಅಷ್ಟೇ ಹೋರಾಟ ಮಾಡಕ್ಕೆ ಕೇಳ್ತಾ ಇದ್ದೀನಿ. ಅವ್ರೇನು ಹೇಳಿದ್ರು ಮಲ್ಕೊಳ್ಳೋದು ಗಂಟೆ ಆಗ್ತಿದ್ರಲ್ಲ, ಒಂದು ರೂಮ್ ಅವ್ರು ಮಾಡಿಸ್ಲಿ. ಜಾಸ್ತಿ ಬಿಡ ಜನ ಜಾಸ್ತಿ ನಾವು ಮಾಡ್ತೀವಿ. ನಾವು ಎಲ್ಲರೂ ಕಾನೂನ ಗೌರವ ಅಂತವ್ರು ಆಗಬೇಕು. ಇವತ್ತು ಇವ್ರದ್ದು ದಾಖಲೆಗಳು ಮತ್ತು 30 ವರ್ಷದಿಂದ ಏನು ಮನೆ ಕಟ್ಕೊಂಡು ವಾಸವಾಗಿದ್ದರು, ಇವು ಮನೆಯನ್ನು ಏಕಾಏಕಿ ತೆರವು ಮಾಡಿಬಿಟ್ಟಿದ್ದಾರೆ. ಇವತ್ತು ಬೀದಿಗೆ ಬಂದಿದ್ದಾರೆ. ಈಗ ಇವ್ರಿಗೊಂದು ನ್ಯಾಯ ಸಿಗಬೇಕು. ಅದಕ್ಕೆ ಏನಾಗಿದೆ ಅನ್ನೋದು ಆ ಆಪೋಸಿಷನ್ ಏನಿದ್ದಾರೆ ಅವ್ರದ್ದು ದಾಖಲೆಗಳು ಕೊಟ್ಟಿದ್ದಾರೆ. ಆ ದಾಖಲೆಗಳನ್ನ ಪರಿಶೀಲನೆ ಮಾಡಿ ಮುಂದಿನಲ್ಲಿ ಇವರಿಗೆ ಒಳ್ಳೆಯ ರೀತಿಯಲ್ಲಿ ಅನುಕೂಲ ಆಗೋ ರೀತಿಯಲ್ಲಿ
ನಾವು ಇವರಿಗೆ ಒಂದು ಕಾನೂನು ಹೋರಾಟ ಮಾಡಿ ನ್ಯಾಯ ಕೊಡಿಸುವಂಥ ಕೆಲಸ ನಾವು ಮಾಡಬೇಕು ಅಂತೇಳಿ ಎಲ್ಲ ನಮ್ಮ ಭೀಮ ಸೈನಿಕರು ಸೇರ್ಕೊಂಡಿದ್ದೀವಿ. ಇವತ್ತು ನಾವು ಇಲ್ಲಿ ಇವಾಗ ಸದ್ಯಕ್ಕೆ ಮನೆ ಕಟ್ಟೋಕ್ಕಾಗಲಿಲ್ಲ, ಅಟ್ಲೀಸ್ಟ್ ಅವ್ರು ಒಂದು ಕ್ಲೀನ್ ಮಾಡಿ ಒಂದು ಮಲಗೋದಕ್ಕೆ ಒಂದು ಹಾಸಿಗೆ ವ್ಯವಸ್ಥೆಯನ್ನು ಇಲ್ಲಿ ಮಾಡಿದ್ದೀವಿ. ಆದರೆ ಇವತ್ತು ಇಲ್ಲಿ ಸಂಬಂಧಪಟ್ಟ ಇಲ್ಲಿ ಪೊಲೀಸ್ ಠಾಣೆ ಅಧಿಕಾರಿಗಳಿಗೆ ಕೂಡ ನಾನು ಮಾಧ್ಯಮ ಮುಖಾಂತರ ಒಂದು ಮನವಿ ಮಾಡ್ಕೊತೀನಿ. ಏನಿವತ್ತು ಈ ಭಾಗದಲ್ಲಿ ಏನಿವತ್ತು ಈ ರೀತಿ ವರ್ತನೆ ಆಗಿದೆ, ಏನು ಈ ರೀತಿ ಮನೆ ಹೊಡೆದಾಕಿದ್ದಾರೆ, ಇವರಿಗೆ ನಾಳೆ ಯಾವುದೇ ಥರ ಸಮಸ್ಯೆಗಳಾಗದಿರಂಗೆ ಅವ್ರಿಗೆ ಸೂಕ್ತ ಬಂದೋಬಸ್ತ್ ಮಾಡಿಕೊಡ್ಬೇಕು. ಯಾಕಂತಂದರೆ ಇವತ್ತು ವಯಸ್ಸಾದಂಥವ್ರು ಮಕ್ಕಳು ಪಾಪ ವಿದೇಶದಲ್ಲಿ ಓದ್ತಿದ್ದಾರೆ, ಇವರು ವೃದ್ಧರಿದ್ದಾರೆ, ಇವ್ರಿಗೆ ಯಾವುದೇ ಥರ ಅನಾಹುತಗಳು ಆಗಬಾರ್ದು. ಏನಾದರೂ ಆ ಥರ ಇವ್ರಿಗೇನಾದರೂ ತೊಂದರೆಗಳಾಗಿದ್ದೇ ಆಗಿರಲಿ, ಇವ್ರಿಗೇನಾದರೂ ಅನಾಹುತ ಆಗಿರಲಿ, ಇವ್ರಿಗೇನಾದರೂ ಹೆಚ್ಚು ಕಡಿಮೆ ಆದರೆ ಏನು ಈ ಮನೇನ ಹೊಡೆದಾಕಿದ್ದಾರೆ ಅವರೇ ನೇರ ಹೊಣೆಯನ್ನು ಆಗ್ತಾರೆ ಅಂತೇಳಿ ಈ ಮಾಧ್ಯಮ ಮುಖಾಂತರ ತಿಳಿಸ್ತೀನಿ. ಯಾಕಂದರೆ ಇವತ್ತು ಈ ಭಾಗದಲ್ಲಿ ಜನವರಿ 16ನೇ ತಾರೀಕು ಇಲ್ಲಿ ಒಂದು ವೃದ್ಧರು ಸುಮಾರು 30 ವರ್ಷಗಳಿಂದ ಈ ಭಾಗದಲ್ಲಿ ಒಂದು ಸೀಟಿನ ಮನೆಗಳು ಕಟ್ಕೊಂಡು ವಾಸ ಮಾಡ್ಕೊಂಡು ಅವರು ಜೀವನ ನಡೆಸ್ತಿದ್ರು. ಅವ್ರ ಮಗಳಿಗೆ ಒಂದು ಒಳ್ಳೆಯ ವಿದ್ಯಾಭ್ಯಾಸ ಕೊಟ್ಟು ಅವರು ವಿದೇಶದಲ್ಲಿ ಅವರು ಕೆಲಸ ಮಾಡ್ತಿದ್ದಾರೆ. ಇವರಿಗೆ ಯಾವುದೇ ಒಂದು ಹಿಂದೆ ಸಪೋರ್ಟ್ ಇಲ್ಲ ಅಂಥೇಳಿ, ಮತ್ತು ಇವ್ರಿಗೆ ಯಾವುದೇ ಥರ ಬ್ಯಾಕ್ಗ್ರೌಂಡ್ ಇಲ್ಲ ಮತ್ತು ಯಾವುದೇ ಥರ ಸಪೋರ್ಟ್ ಇಲ್ಲ ಅಂಥೇಳಿ ಇಲ್ಲಿ ಏನಾಗಿದೆ, ಏಕಾಏಕಿ ಜನವರಿ 16ನೇ ತಾರೀಕು JCBಗಳ ಮುಖಾಂತರ ಇಲ್ಲಿ ಇವರ ಮನೆ ವಾಸಿಸ್ತಿರೋ ಮನೇನ ಹೊಡೆದು ಧ್ವಂಸ ಮಾಡಿದ್ದಾರೆ. ಅದಕ್ಕೆ ಅದು ಧ್ವಂಸ ಮಾಡಿರೋಂಥ ಅವರ ವಿರುದ್ಧವಾಗಿ HSR ಪೊಲೀಸ್ ಸ್ಟೇಷನಲ್ಲಿ FIR ಕೂಡ ದಾಖಲಾಗಿರಬೇಕಾದಾಗ ನಾವು ಸುಮಾರು ಒಂದು ಜನವರಿ 16ನೇ ತಾರೀಕು ಇವತ್ತವರೆಗೂ ಈ ಮನೆಯೆಲ್ಲ ಹೊಡೆದಾಕಿ ಅವ್ರ ಸಾಮಾನುಗಳು, ಪಾತ್ರೆಗಳು ಮತ್ತು TV ಪ್ರತಿಯೊಂದು ಹೊಡೆದು ಧ್ವಂಸ ಮಾಡಾಕ್ಬಿಟ್ಟಿದ್ದಾರೆ. ಅವ್ರಿಗೆ ಮಲಗೋದು ಕೂಡ ವ್ಯವಸ್ಥೆ ಇಲ್ಲ, ಶೌಚಾಲಯಗಳ ವ್ಯವಸ್ಥೆ ಇಲ್ಲ, ನೀರಿನ ವ್ಯವಸ್ಥೆ ಇಲ್ಲ, ಅಡುಗೆ ಮಾಡ್ಕೊಂಡು ತಿನ್ನೋಕ್ಕಾಗ್ತಿಲ್ಲ, ಎಲ್ಲ ಸಾಮಗ್ರಿಗಳು ಕೂಡ ಹಾಳು ಮಾಡಾಕ್ಬಿಟ್ಟಿದ್ದಾರೆ. ನಾವು ಇವತ್ತು ಕಾನೂನು ಸುವ್ಯವಸ್ಥೆ ಎಲ್ಲಿದೆ? ಯಾಕೆ ಈ ರೀತಿ ದೌರ್ಜನ್ಯ ಆಗ್ತಿದೆ? ಯಾಕೆ ಬಡವ್ರ ಮೇಲೆ ಈ ರೀತಿ ದೌರ್ಜನ್ಯ, ನೊಂದವ್ರ ಮೇಲೆ ಯಾಕೆ ಈ ರೀತಿ ದೌರ್ಜನ್ಯ? ಒಂದು ಬಡ ಕುಟುಂಬದವರು ಇವತ್ತು ಈ ಸಮಾಜದಲ್ಲಿ ಬದುಕೋಕ್ಕೆ ಅವಕಾಶ ಇಲ್ವಾ? ಯಾರೇ ಆಗಿರಲಿ ಕಾನೂನನ್ನ ಗೌರವಿಸಬೇಕು. ನೀವು ಏನಾದರೂ ಇದ್ದರೆ ಕಾನೂನು ಮೊರೆ ಹೋಗಿ ನೀವು ಕಾನೂನು ಮುಖಾಂತರ ನೀವೇನಾದರೂ ಆದೇಶಗಳು ತಂದು ಇವ್ರನ್ನ ಕಾನೂನು ರೀತಿಯಲ್ಲಿ ತೆರವು ಮಾಡ್ಬೋದಿತ್ತು. ಯಾವುದೇ ಒಂದು ನೋಟಿಸ್ ಇಲ್ಲ, ಯಾವುದೇ ಒಂದು ಎಚ್ಚರಿಕೆ ಇಲ್ಲ, ಏಕಾಏಕಿ ಬಂದು ಮನೆನ ಹೊಡೆದಾಕ್ಬಿಟ್ಟು ಇವತ್ತು ಬೀದಿ ಪಾಲ್ ಮಾಡಿದ್ದಾರೆ. ನಾವು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ್ವಿ ಮತ್ತು ಅನೇಕ ಕೆಲವು ಕಾರ್ಯಕರ್ತರುಗಳೆಲ್ಲ ನಮ್ಮ ಗಮನಕ್ಕೆ ತಂದರು. ಈ ಥರ ಪಾಪ ಒಂದು ಬಡ ಕುಟುಂಬದವರು ಈ ಥರ ಒಂದು ಆಚೆನೇ ಮಲಗ್ತಿದ್ದಾರೆ, ಅವ್ರ ಮನೆಯೆಲ್ಲ ಹೊಡೆದಾಕ್ಬಿಟ್ಟಿದ್ದಾರೆ, ಅವ್ರಿಗೆ ಯಾರು ನ್ಯಾಯ ಕೊಡಿಸ್ತಿಲ್ಲ ಅಂತೇಳಿ. ಹೌದು, ನಾವು ಎಷ್ಟು ವರ್ಷಗಳಿಂದ ನೆಲೆಸಿದ್ದೇವೆ, ಹಾಗೆ ನಮ್ಮನ್ನು ಯಾರು ಹೊರಗಡೆ ಹಾಕಿದ್ರು ಅನ್ನೋದನ್ನ ಈ ಮನೆಯ ಮಾಲೀಕರಾಗಿರ್ತಕ್ಕಂತಹ ನಳಿನಿ ಗೋಪಾಲ್ರವರು ವಿವರಿಸಿದ್ದು ಹೀಗೆ. 4ನೇ ತಾರೀಕಿಂದ ಈ ಥರ ಮಾಡಿದ್ದಾರೆ. ನನಗೆ ಬೆಳಗ್ಗೆ 10:30 ಗಂಟೆಗೆ ಬಂದು ಒಂದು 100-150 ಜನ, ಸ್ವಲ್ಪ ಲೇಡೀಸು ಸ್ವಲ್ಪ ಜೆಂಟ್ಸು ಬಂದ್ಬಿಟ್ಟು ನನ್ನನ್ನು ಅಲ್ಲೇ ನಿಂತಿದೆ ನಾನು ಗೇಟ್ ಹತ್ರ. ಫಸ್ಟ್ ಬಂದು ಒಬ್ಬ ವಿಡಿಯೋ ತಗೊಂಡು ಇದು ಕ್ಯಾಮರಾ ಕಿತ್ಕೊಂಡ. ಆಮೇಲೆ ಒಳಗಡೆ ಹೋಗಿ ಮೀಟ್ರ್ಗಳನ್ನೆಲ್ಲ ಇದು ಮಾಡಿದ. ಬಾಡಿಗೆ ಮನೆಯವರು 1-2 ಮನೆಯವರು ಇದ್ದರು, ಅವರನ್ನು ತಳ್ಳಿಬಿಟ್ಟು ಒಳಗಡೆ ಒಂದು 10 ಜನ ಲೇಡೀಸು ಹಂಗೆ ಜೆಂಟ್ಸು ಎಲ್ಲ ಸಾಮಾನು ಎತ್ತಲಿಕ್ಕೆ ರೆಡಿ ಮಾಡಿದರು. ಅಷ್ಟೊತ್ತಿಗೆ ನಾನು ಅವ್ರಿಗೆ ಹೇಳಿದ್ದೆ, ನೀವು ಹೋಗಬೇಡಿ, ನಮ್ಮದೇ ಇದು, ಏನು ಭಯಪಡಬೇಡಿ, ನಾವು ಇದ್ದೇವೆ ಅಂತ ಎಲ್ಲ ಹೇಳಿದ್ದೀನಿ, ಸಮಾಧಾನ ಹೇಳಿದೆ. ಅವರು ಹೊರಗಡೆ ತಳ್ಳಿ ಹಾಕಿದ್ರು. ನಾನು ಲಾಸ್ಟ್ ಮನೆಗೆ ಹೋದೆ, ನನ್ನ ಮನೆಗೆ ಎಲ್ಲ ಪೇಪರ್ಗಳಿದೆ, ಒಡವೆ ಇದೆ ಅಂತ ಸ್ವಲ್ಪ ದುಡ್ಡು ಇಕ್ಕಿದ್ದಿತ್ತು. ಅದಕ್ಕೋಸ್ಕರ ಒಳಗಡೆ ಹೋಗುವಾಗ ನನ್ನ ಅವ್ರು ತಳ್ಳಿಬಿಟ್ಟು ಒಂದು ನೈಟಿ ಸ್ನಾನಕ್ಕೆ ಇಳ್ತೀವಿ ಹೆಂಗಸು, ಅದನ್ನೆಲ್ಲ ಅರ್ಧ ಹಾಕಿ ಎಳ್ಕೊಂಬಂದು ಹೊರಗಡೆ ಹಾಕಿ ಟೆಂಪದಲ್ಲಿ ನಿಮ್ಮದೆಲ್ಲ ಸಾಮಾನು ಅಲ್ಲಿ ಬಿದ್ದಿರುತ್ತೆ ಹೋಗು ಅಂತ ಹೇಳಿಬಿಟ್ಟು ಭಯಪಡಿಸಿದ್ವಿ. ಇಷ್ಟೆಲ್ಲ ಆದರೂ ಸ್ಥಳೀಯವಾಗಿ ಠಾಣೆ ಇದೆ. ಠಾಣೆಗೆ 10:10ವರೆಗೆ ನಮ್ಮ ಮನೆಯವರು ಹೋಗಿದ್ರು, ಕರೆಂಟ್ ಬಿಲ್ ಕಟ್ಟುವವರು. ಹಂಗೆ ಜನ ನೋಡಿಬಿಟ್ಟು ಹೋಗಿ ನೀವು ಕುತ್ಕ ಇವಾಗ ಬರ್ತಾ ಇದ್ದಾರೆ, ಇರು ಅಂತ ಹೇಳ್ಬಿಟ್ಟು ಸಮಾಧಾನ ಮಾಡಿ ಅಲ್ಲೇ ಕೂರಿಸ್ಬಿಟ್ಟು ಯಾರೂ ಬಂದಿಲ್ಲ. ಲಾಸ್ಟಲ್ಲಿ ಒಬ್ಬ ವಯಸ್ಸಳದವರು ಬಂದುಬಿಟ್ಟು ಈ ಥರ ನಿಮ್ಗೆ ಅವರನ್ನು ಬಿಡಿ, ಅಮ್ಮನ ಬಿಡಿ ಅಂತ ಹೇಳಿದ್ರು. ಅವ್ರು ಸಮಾಧಾನ ಮಾಡಿದೆ, ಇಲ್ಲ ನೇಣು ಹಾಕ್ಕೊಳ್ತಾರೆ ಇದ್ರ ಒಳಗಡೆ ಅಂತ ಸುಳ್ಳು ಹೇಳಿದರು ಲೇಡೀಸ್ ಎಲ್ಲ. ಅದಕ್ಕೆ ಅವರು ಏನು ಮಾತಾಡಿಲ್ಲ. ಆಮೇಲೆ ಬಿಡ್ರಿ ಪಾಪ, ಅದ್ಯಾಕೆ ಹೊಡಿದಿಲ್ಲ ಅಂತ ಎಲ್ಲ ಕೇಳಿದರು. ಪೊಲೀಸವರು ನಮ್ಗೆ ಹೆಲ್ಪ್ ಆಗಿಲ್ಲ. 30-32 ವರ್ಷದಿಂದ ಇದ್ದೀವಿ ಇಲ್ಲಿ. ಏನಿಲ್ಲ, ಇವತ್ತು ಯಾರೋ ಯಾವುದೋ ದೇಶದಿಂದ ಬಂದು ನಮಗೆ ಹೆಲ್ಪ್ ಮಾಡಿದ್ದಾರೆ. ಅದು ಯಾವತ್ತೂ ಅದನ್ನು ಮರೆಯೋದ ವಿಷಯನೇ ಅಲ್ಲ. ಅವರಿಗೆ ಅನಂತ ಧನ್ಯವಾದ. ನಮ್ಮನ್ನು ಇಷ್ಟು ಮುಂದೆ ಬಂದಿದ್ದು ಇಷ್ಟೇ. ಹೀಗೆ ಏಕಾಏಕಿ
ಮನೆಯಿಂದ ಹೊರಗಡೆ ಎಸಿಬೇಕು ಅಂತಂದ್ರೆ ಯಾವ ರೀತಿಯಾಗಿ ಎಸೆತಾರೆ, ಇಲ್ಲಿ ಕಾನೂನು ಸುವ್ಯವಸ್ಥೆ ಏನು ಇಲ್ವಾ ಅನ್ನಿಸ್ಬಿಡುತ್ತೆ. ಬೆಂಗಳೂರಿನಲ್ಲಿ ಇನ್ಯಾವ ರೀತಿಯಾದಂತ ದಾಖಲಾತಿಗಳನ್ನ ಪಡ್ಕೊಂಡ್ರೆ ನಾವು ಭದ್ರವಾಗಿ ಸುಭದ್ರವಾಗಿ ನಾವಿರ್ತೇವೆ ಅನ್ನುವಂತ ಪ್ರಶ್ನೆ ಎಲ್ಲರನ್ನು ಕೂಡ ಕಾಡ್ತಾ ಇದೆ. ಇನ್ನು ಇವರನ್ನ ಮನೆಯಿಂದ ಹೊರಗಡೆ ಎಸ್ತಿರ್ತಕ್ಕಂಥವ್ರು ಅವರು ನೀಡುವಂತಹ ಸಮಜಾಯಿಷಿಯೇ ಬೇರೆ ರೀತಿಯಾಗಿರುತ್ತೆ. ಅದನ್ನು ಕೂಡ ನೋಡೋಣ ಬನ್ನಿ. ಇದೇನು ಯಾರು ಲೇಔಟ್ ಮಾಡಿದ್ರು ವ್ಯಕ್ತಿ, ಆ ವ್ಯಕ್ತಿಯಿಂದ ನಮ್ಮ ಪರವಾದ ವ್ಯಕ್ತಿ ಯಾರಿದ್ದಾರೆ ಅವ್ರಿಗೆ ಅಗ್ರಿಮೆಂಟ್ ಆಗಿರ್ಬೋದು, ಖಾತಾ ಆಗಿರ್ಬೋದು, ಪ್ರತಿಯೊಂದು ದಾಖಲಾತಿಗಳು ಸರ್ಕಾರಕ್ಕೆ ಸಂಬಂಧಪಟ್ಟಂತೆ BBMP ವ್ಯಾಪ್ತಿಗೆ ಸಂಬಂಧಪಟ್ಟಂಗೆ ಏನೆಲ್ಲ ದಾಖಲಾತಿಗಳು ಬೇಕು ನಮ್ಮ ಹತ್ರ ಎಲ್ಲ ದಾಖಲಾತಿಗಳು ಇದೆ. ನಮ್ಮ ಆಪೋಸಿಷನ್ಸ್ ಯಾರಿದ್ದಾರೆ ಅವರು ಸುಮಾರು ದಿನಗಳಿಂದ ಈ ಜಾಗದಲ್ಲಿ ವಾಸ ಇದ್ರಂತೆ, ಅದ್ರ ಬಗ್ಗೆ ನಮ್ಗೆ ಗೊತ್ತಿಲ್ಲ. ನಮ್ಮ ಹತ್ರ ಏನು ದಾಖಲಾತಿಗಳಿದೆ ಆ್ಯಸ್ ಪರ್ ಗೌರ್ಮೆಂಟ್ಸ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸು, ಅದ್ರ ಪ್ರಕಾರ ನಮ್ಮ ಜಾಗದಲ್ಲಿ ನಾವು ಏನು ಕಟ್ಕೊಂಡಿದ್ರು, ನಮಗೆ ಯಾರು ಸೇಲ್ ಮಾಡಿದ್ರು ಪ್ರಾಪರ್ಟಿನ, ಅವ್ರು ಕಟ್ಕೊಂಡಿದ್ದ ಜಾಗದಲ್ಲಿ ನಾವು ಪೊಸಿಷನಲ್ಲಿ ಇವತ್ತಿನ ದಿವಸ ಇದ್ದೀವಿ. ನೋಡಿ, ಸಂವಿಧಾನದಲ್ಲಿ ನಮ್ಮ ಕರ್ನಾಟಕದಲ್ಲಾಗಿರ್ಬೋದು, ನಮ್ಮ ಭಾರತ ದೇಶದಲ್ಲಾಗಿರ್ಬೋದು, ನಮ್ಮ ಸಂವಿಧಾನ ಶಿಲ್ಪಿ ನಮ್ಮ ಅಂಬೇಡ್ಕರ್ ಸಾಹೇಬರು ಏನು ಮಾಡಿದ್ದಾರೆ ಒಂದು ಕಾನ್ಸ್ಟಿಟ್ಯೂಷನ್ನು, ಅದ್ರ ಪ್ರಕಾರನೇ ಇಲ್ಲಿ ಎಲ್ಲ ವಿಚಾರಗಳು ನಡೀತಾ ಇರೋದು. ಈ ಪ್ರಪಂಚದಲ್ಲಾಗಿರ್ಬೋದು, ಈ ದೇಶದಲ್ಲಾಗಿರ್ಬೋದು ಯಾರು ದೊಡ್ಡವರಲ್ಲ, ಎಲ್ಲರೂ ಸಂವಿಧಾನಕ್ಕಾಗಿರ್ಬೋದು, ಕಾನೂನಿಗಾಗಿರ್ಬೋದು ತಲೆ ಬಾಗಲೇಬೇಕು. ಇಲ್ಲಿ ನೋಡಿ, ಈ ವಿಚಾರದಲ್ಲಿ ನಮ್ಮ ಪರವಾಗಿ ನಾವು ಕರೆಕ್ಟ್ ಆಗಿರ್ಬೋದು, ಆಪೋಸಿಷನ್ ಪರವಾಗಿ ಅವ್ರು ಕರೆಕ್ಟ್ ಆಗಿರ್ಬೋದು. ಈ ನಮ್ದು ಏನೇ ದಾಖಲಾತಿಗಳಿರ್ಬೋದು, ನಮ್ಮ ಹತ್ರ ಏನೇ ಪೇಪರ್ಗಳಿರ್ಬೋದು, ಏನೊಂದು ಪೊಲೀಸ್ ಠಾಣೆಯಲ್ಲಿ ಈ ವಿಚಾರ ನಿರ್ಣಯ ಆಗಿಲ್ಲ ಅಂದರೆ ನಮಗೆ ಅಂತ ಕಾನೂನಿದೆ. ನಾವು ಕೋರ್ಟ್ಗೆ ಹೋಗೋಣ, ಕೋರ್ಟಲ್ಲಿ ಕುತ್ಕೊಳ್ಳೋಣ, ಬಗೆಹರಿಸ್ಕೊಳ್ಳೋಣ. ಯಾಕಂದರೆ ನಾವು ಹೋರಾಟಗಾರರಾಗಿ ಇರೋದ್ರಿಂದ ಯಾರಾದರೂ ಒಬ್ಬರು ತೊಂದರೆ ಅಂತ ಬಂದಲ್ಲಿ ಸ್ಪಂದಿಸೋದಕ್ಕೋಸ್ಕರನೇ ನಾವಿದ್ದೀವಿ. ಜನಸಾಮಾನ್ಯರಿಗೂ ನಮಗೂ ಇರೋ ವ್ಯತ್ಯಾಸ ಅಂದರೆ ಇಷ್ಟೇ. ಯಾರಾನ ತೊಂದರೆ ಆದಾಗ ಪೊಲೀಸ್ ಠಾಣೆಗೆ ಹೋಗ್ತಾರೆ, ಇಲ್ಲ ಕೋರ್ಟ್ಗೆ ಹೋಗ್ತಾರೆ. ಅದಕ್ಕಿಂತ ಮುಂಚೆ ಸಂಘಟನೆಗಳಿರೋದೇ ಜನಗಳ ಸೇವೆ ಮಾಡೋದಕ್ಕೋಸ್ಕರ. ಸಂಘಟನೆಗಳು ಬೆಳೆದಿರೋದು ಜನಗಳಿಗೆ ಉದ್ಧಾರ ಮಾಡೋದಕ್ಕೋಸ್ಕರ. ಏನೇ ತೊಂದರೆ ಇದ್ದಲ್ಲಿ ಅದು ದಲಿತ ಪರ ಆಗಿರ್ಬೋದು, ಕನ್ನಡ ಪರ ಆಗಿರ್ಬೋದು, ಕಾರ್ಮಿಕರ ಪರ ಆಗಿರ್ಬೋದು, ಮಹಿಳಾ ಪರ ಆಗಿರ್ಬೋದು, ಎಲ್ಲ ರೀತಿ ಬೇರೆ ಬೇರೆ ಘಟಕಗಳಿದೆ. ನೋಡಿ, ನ್ಯಾಯ ಅಂದರೆ ನ್ಯಾಯನೇ. ಈ ದೇಶದಲ್ಲಿ ನಮ್ಮ ಜೀವನದಲ್ಲಿ ಯಾರೂ ಶಾಶ್ವತ ಅಲ್ಲ, ಯಾವುದೂ ಶಾಶ್ವತ ಅಲ್ಲ. ಹೌದು ಸರ್, ಮುನ್ರೆಡ್ಡಿಯವರು 1985 ಇಸ್ವಿಯಲ್ಲಿ ಇದು BD ಅಲಾಟ್ಮೆಂಟ್ ಆಗೋದಕ್ಕಿಂತ ಮುಂಚೆನೇ ಇಲ್ಲಿ ಈ ಬಡಾವಣೆ ಮಾಡಿದರು. ಅದಾದಮೇಲೆ 89ರಲ್ಲಿ ನಾಗರತ್ನವ್ರಿಗೆ ಈ ಸೈಟ್ ಏನಿದೆ, ಈ ಕಿರಿಕಿರಿ ನಡೀತಾ ಇರೋ ಸೈಟ್ ಏನಿದೆ, ಅದನ್ನು ಅವರು ಸೇಲ್ ಮಾಡಿರ್ತಾರೆ 89ನೇ ಇಸ್ವಿಯಲ್ಲಿ. ಅವರು 2005ರಲ್ಲಿ ನಿಧನರಾಗಿರ್ತಾರೆ. ಆವಾಗಿಂದ ನಾಗರತ್ನ ಅವರೇ ಇಲ್ಲಿ ಅವ್ರ ಬಾಡಿಗೆ ಮನೆಗೆ ಕಟ್ಕೊಂಡು ಅವ್ರು ಇಲ್ಲಿ ಇರ್ತಾರೆ. ಇವರು ಇವಾಗ ಯಾರು ಹೇಳ್ತಾರೆ 30 ವರ್ಷದಿಂದ ನಾವು ಇದ್ದೀವಿ ಅಂತ ಹೇಳ್ತಾರೆ. ಅವರು ಬಂದಲ್ಲಿ ಬಾಡಿಗೆಗೆ ಅಂತ ಬಂದಿರೋರು. ಅವರು ಇದಿದ್ದಲ್ಲ. ಆಮೇಲೆ ದಾಖಲಾತಿಗಳು ಹೆಂಗೆ ಸೃಷ್ಟಿ ಮಾಡ್ಕೊಂಡ್ರೋ ಏನು ಮಾಡ್ಕೊಂಡ್ರೋ ಗೊತ್ತಿಲ್ಲ. ಆಮೇಲೆ ಅವ್ರು ನಮಗೆ ನಾಗರತ್ನ ಅವ್ರು ಇದು ಮಾಡಿ ಈ ಥರ ಅನ್ಯಾಯ ಆಗಿದೆ ಅಂತ ಹೇಳಿದ್ಮೇಲೆ ನಾವು ಬಂದು ಅವ್ರು ನ್ಯಾಯ ಮಾಡಿ ನಮ್ಮ ಕಡೆಯಿಂದ ನಾವು ತಗೊಂಡು ನಾವು ಇದು ಮಾಡಿದ್ವಿ. ಅವ್ರು ಇವಾಗ ಏನು ಅವ್ರು ಟ್ಯಾಕ್ಸಿ ಮತ್ತು ಕರೆಂಟ್ ಬಿಲ್ಲು ಮತ್ತು ಅದೇನು ದಾಖಲಾತಿ ಕೊಟ್ಟಿದ್ದಾರೆ, ಅಷ್ಟು ಜಾಗನೇ ಇಲ್ಲ ಅಲ್ಲಿ. ಈ ಸೊತ್ತೆಲ್ಲ ಮಾಡ್ಕೊಟ್ಟಿದ್ದಾರೆ. ಅದೇ ಅಷ್ಟು ಜಾಗನೇ ಇಲ್ಲ ಅಲ್ಲಿ. ಅದು ಯಾರು ಮಾಡ್ಕೊಟ್ಟಿದ್ದಾರೆ ಅವ್ರ ಮೇಲೂ ಕಠಿಣವಾಗಿ ಕಾನೂನು ಕ್ರಮ ನಾವು ಜರುಗಿಸ್ತೀವಿ. ಅಷ್ಟು ಜಾಗ ಇಲ್ಲದೇ ಅವ್ರು ಹೆಂಗೆ ಈ ಸೊತ್ತು ಕೊಟ್ಟರು ಅದೆಲ್ಲ ನಾವು ಮುಂದಿನ ದಿವಸದಲ್ಲಿ ನಾವು ಅದೆಲ್ಲ ಮಾಡ್ತೀವಿ. ಹಂಗೆ ಅಷ್ಟು ಜಾಗ ಇಲ್ದಿದ್ಮೇಲೆ ಸರ್ಕಾರ ಹೆಂಗೆ ಕೊಡುತ್ತೆ ಅವ್ರಿಗೆ ಈ ಸೊತ್ತು ಅದೆಲ್ಲ ಕೊಟ್ಟಿದೆ, ತಗೊಂಡಿದ್ದಾರೆ. ಅದ್ರ ಮೇಲೆ ನಾವು ಕಾನೂನು ಕ್ರಮ ಏನಿದೆ ನಾವು ಜರುಗಿಸ್ತೀವಿ. ಈಗ ಹಾಗಾದ್ರೆ ನಿಮ್ಮ ಪ್ರಕಾರ ಎಷ್ಟಿದೆ ಸರ್ ಜಾಗ? ನಮ್ಮ ಪ್ರಕಾರ ಜಾಗ ಇರೋದು 2400 ಅಡಿ. ಅವರು 3200 ಅಡಿಗೆ ಈ ಸೊತ್ತು ಮಾಡಿಸ್ಕೊಂಡ್ಬಂದವ್ರೆ. ಅದು ಹೆಂಗೆ ಮಾಡಿಸ್ಕೊಂಡ್ಬಂದ್ರು ಅಂತ ಗೊತ್ತಿಲ್ಲ. ಯಾರು ಸರ್ವೆ ಮಾಡಿದ್ರೋ, ಯಾವ ಡಿಪಾರ್ಟ್ಮೆಂಟ್ ಬಂದು ಇದು ಮಾಡಿದ್ರೋ ಗೊತ್ತಿಲ್ಲ. ಮಾಡಿಸ್ಕೊಳ್ಳಿ. ಮುಂದಿನ ದಿವಸದಲ್ಲಿ ಅದೇನಿದೆ ದೊಡ್ಡವರೆಲ್ಲ ಕೂತು ಮಾತಾಡಿ ಏನೋ ಪರಿಹಾರ ಸಿಕ್ಕಿದ್ರೆ ಒಳ್ಳೇದು, ಅವ್ರಿಗೂ ಒಳ್ಳೇದೇ, ನಮಗೂ ಒಳ್ಳೇದೇ. ಇಲ್ಲ ಅಂದರೆ ಕಾನೂನು ಕ್ರಮ ಏನಿದೆಯೋ ನಾವು ಕೋರ್ಟಲ್ಲಿ ಬಗೆಹರಿಸ್ಕೊಂಡು. ಈಗ ಯಾರು ಒಟ್ಟಿನಲ್ಲಿ ಬೆಂಗಳೂರಿನಲ್ಲಿ ಯಾರೇ ನಿವೇಶನವನ್ನ ಖರೀದಿಸ್ಲಿ ಅದಕ್ಕೂ ಮೊದಲು ಲೀಗಲ್ ಅಡ್ವೈಸರ್ನ ಪಡ್ಕೊಳ್ಬೇಕು ಮತ್ತು ಸ್ಪಷ್ಟವಾದಂಥ ದಾಖಲಾತಿಗಳನ್ನ ಇರಿಸ್ಕೊಳ್ಬೇಕು. ನೀವು ಯಾವುದೇ ವ್ಯವಸ್ಥೆಯನ್ನ, ಅದು ಪೊಲೀಸ್ ವ್ಯವಸ್ಥೆ ಇರ್ಬೋದು ಅಥವಾ ಕಂದಾಯ ಇಲಾಖೆ ಇರ್ಬೋದು, ಇವರನ್ನ ನಂಬೋದಕ್ಕೂ ಮೊದಲು ನೀವು ದಾಖಲಾತಿಗಳನ್ನ ಸ್ಪಷ್ಟೀಕರಿಸ್ಕೊಳ್ಬೇಕು ಮತ್ತು ಅದೇ ಎಲ್ಲದರ ಪೂರ್ವಪರವನ್ನ ತಿಳ್ಕೊಂಡೇ ನೀವು ನಿವೇಶನಗಳನ್ನ ಖರೀದಿಸಿ ನಿಮ್ಮ ಮನೆಗಳನ್ನ ಸುಭದ್ರವಾಗಿ ಇರಿಸ್ಕೊಳ್ಳಿ. ಇಲ್ಲದಿದ್ದಲ್ಲಿ ನೀವು ಕಷ್ಟಪಟ್ಟು ಕೂಡಿಟ್ಟಂತಹ ಒಂದೊಂದು ಬೆವರು ಹನಿಗೂ ಕೂಡ ಬೆಲೆ ತುಂಬಿ ಆ ಹಣದಿಂದ ಖರೀದಿಸಿದಂತ ಆ ಒಂದು ನಿವೇಶನಗಳು, ಮನೆಗಳು ಅಥವಾ ಫ್ಲಾಟ್ಗಳು ನಿಮ್ಮದಲ್ಲ ಅಂತೇಳಿ ನಾಳೆ ಬೆಳಿಗ್ಗೆ ಯಾರು ಬಲಾಢ್ಯರಾಗಿರ್ತಾರೋ ಅವ್ರು ಬಂದು ನಿಮ್ಮನ್ನ ಹೊರಗಡೆ ಎಸಬಹುದು. ಎಚ್ಚರ ಎಚ್ಚರ ಎಚ್ಚರ. ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ.